ನೀಟ್ ರೀ ಎಕ್ಸಾಮ್ ದೇಶದಲ್ಲಿ ಇದೇ ಫಸ್ಟ್ ಟೈಮ್ ನೀಟ್ ರೀ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿತ್ತು NTA. ಈ ನೀಟ್ ರೀ ಎಕ್ಸಾಮಿನ ಕ್ವಶನ್ ಪೇಪರ್ ಸಹ ಲೀಕ್ ಆಗಿಬಿಟ್ಟಿದೆ ಅಂತ ಹೇಳಿ ಬಹಳ ಸುದ್ದಿಯಾಗಿತ್ತು. ಈ ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ನೀಟ್ ರೀ ಎಕ್ಸಾಮಿನ ಕ್ವಶನ್ ಪೇಪರ್ ಸಹ ಸಿಕ್ಕಿಬಿಟ್ಟಿದೆ, ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಬಹಳಷ್ಟು ನ್ಯೂಸನ್ನ, ಅದರಲ್ಲಿ ನಿನ್ನೆ ಒಂದು ನ್ಯೂಸ್ ಅಂತೂ ಬಹಳ ವೈರಲ್ ಆಗಿಬಿಟ್ಟಿತ್ತು. ಹಾಗಾದ್ರೆ ನಿಜವಾಗ್ಲೂ ನೀಟ್ ರೀ ಎಕ್ಸಾಮಿನ ಕ್ವಶನ್ ಪೇಪರ್ ಲೀಕ್ ಆಗಿತ್ತಾ? ಮುಂಚೆನೇ ಲೀಕ್ ಆಗಿತ್ತಾ? ಫಸ್ಟ್ ಎಕ್ಸಾಮ್ ಥರ ಇದು ಏನಾದ್ರು ಲೀಕ್ ಆಗ್ಬಿಡುತ್ತೆ ಅಂತ ಬಹಳಷ್ಟು ಗೊಂದಲಗಳನ್ನ ಈಗಲೂ ಕ್ರಿಯೇಟ್ ಮಾಡ್ತಾ ಇದೆ. ಬಟ್ ಅದಕ್ಕೆ NTA ಒಂದು ಸ್ಪಷ್ಟವಾದ ನೋಟಿಫಿಕೇಶನ್ ರಿಲೀಸ್ ಮಾಡಿದೆ. ಕ್ವಶನ್ ಪೇಪರ್ ಅಂದರೆ ನೀಟ್ ರೀ ಎಕ್ಸಾಮಿನ ಕ್ವಶನ್ ಪೇಪರ್ ಎಲ್ಲೂ ಯಾವುದೇ ಸೆಂಟ್ರಲ್ಲೂ ಯಾವುದೇ ಭಾಗದಲ್ಲೂ ದೇಶದ ಯಾವುದೇ ಭಾಗದಲ್ಲೂ ಲೀಕ್ ಆಗಿಲ್ಲ ಅಂತ ಸ್ಪಷ್ಟವಾಗಿ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದೆ. ನಾವು ಎಷ್ಟೇ ಎಕ್ಸಾಮನ್ನ ತುಂಬ ಡಿಸಿಪ್ಲಿನಾಗಿ ಸ್ಟ್ರಿಕ್ಟಾಗಿ ಮಾಡಿದ್ರು ಈ ಡಿಸಿಪ್ಲಿನ್ ಎಕ್ಸಾಮ್ಸನ್ನು ಏನಾದರೂ ಮಾಡಿ ವೈಲೇಟ್ ಮಾಡಬೇಕು ಅಂತ ಪಟ್ಟಭದ್ರ ಹಿತಾಸಕ್ತಿಗಳು ಇರ್ತವೆ. ಎಕ್ಸಾಂಪಲ್, ಬಿಹಾರದಲ್ಲಿ ಈ ಬಯೋಮೆಟ್ರಿಕ್ ಸಿಸ್ಟಮನ್ನೇ ಹ್ಯಾಕ್ ಮಾಡಿ ಅದನ್ನೇ ತಿರುಚಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ನಿಯರ್ಲಿ 40 ಮೆಂಬರ್ಸ್ ಆಫ್ ಅ ಬಯೋಮೆಟ್ರಿಕ್ ಸಿಸ್ಟಮಿನ ಆ ಕಂಪ್ನಿನ 14 ಜನ ಸ್ಟಾಫನ್ನು ಅರೆಸ್ಟ್ ಮಾಡಿದ್ದಾರೆ. ಒಬ್ಬೊಬ್ಬ ವಿದ್ಯಾರ್ಥಿಯಿಂದ ನಿಯರ್ಲಿ 30 to 40 ಲ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. 9 ಜನ ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಒನ್ ಮೋರ್ ಇನ್ಸಿಡೆಂಟ್ ತೊಗೊಂಡ್ರೆ, ಹೈದರಾಬಾದ್ನಲ್ಲಿ ಬೆಳಗ್ಗೆ 7 ಗಂಟೆಗೆ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಸೆಂಟ್ರಿಗೆ ಬರ್ತಾನೆ. ಎಷ್ಟು ಬೇಗ ಬಂದರೂ ಚೆಕ್ ಮಾಡಬೇಕಾಗಿತ್ತು, ಅಲ್ಲಿನ ಸ್ಟಾಫು ಚೆಕ್ ಮಾಡಿದ್ರು ಅಥವಾ ಏನಾಗಿತ್ತೋ ಗೊತ್ತಿಲ್ಲ. 7 ಗಂಟೆಗೆ ಬರ್ತಾನೆ. 7 ಗಂಟೆಗೆ ಬಂದು ಎಕ್ಸಾಮ್ ನಡೀತಾ ಇರುತ್ತೆ. ಎಕ್ಸಾಮ್ ನಡೀಬೇಕಾದ್ರೆ ವಾಶ್ರೂಮ್ಗೆ ಹೋಗ್ತಾನೆ. ವಾಶ್ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತಾದ್ರೂ ಎಷ್ಟೊತ್ತಾದ್ರೂ ಬರೋದೇ ಇಲ್ಲ. ಸಿಬ್ಬಂದಿಗೆ ಅನುಮಾನ ಬರುತ್ತೆ. ಆಗ ಚೆಕ್ ಮಾಡಿದಾಗ ಕಮೋಡ್ನಲ್ಲಿ, ಅಂದರೆ ವಾಶ್ರೂಮಿನ ಕಮೋಡ್ನಲ್ಲಿ ಮೊಬೈಲ್ನ ಅಡಗಿಸಿಟ್ಟಿರ್ತಾನೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಎಂತೆಂಥ ಕ್ಲೆವರ್ ಮಕ್ಕಳು ಓದೋಕ್ಕಾಗ್ದಲೇ ಯಾವ ರೀತಿ ಐಡಿಯಾಗಳನ್ನ ಯೂಸ್ ಮಾಡ್ತಾರೆ ಯೋಚನೆ ಮಾಡಿ. ಇದಾಯಿತು, ಇನ್ಸಿಡೆಂಟ್ ಆದಮೇಲೆ ಆ ವಿದ್ಯಾರ್ಥಿನ ಅರೆಸ್ಟ್ ಮಾಡಿದ್ದಾರೆ. ಸೊ ಎನಿವೆ, NTA ಅಂತೂ ಸ್ಪಷ್ಟಪಡಿಸಿದೆ, ನೀಟ್ ರೀ ಎಕ್ಸಾಮಿನ ಕ್ವಶನ್ ಪೇಪರ್ ಲೀಕ್ ಆಗಿಲ್ಲ, ಮತ್ತು ರಿಸಲ್ಟ್ನ ನಾವು ಬೇಗ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀಟ್ ರೀ ಎಕ್ಸಾಮನ್ನು ಆನೆಸ್ಟಾಗಿ ಬರೆದಿರೋ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ, ರಿಸಲ್ಟು ಚೆನ್ನಾಗಿ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.